विदुषी एस.आर. लीला महाभाग समग्र जीवन यात्रायां कथम संस्कृत पोषिणी रसतोषिणी शास्त्रे काव्ये निरंतरं तपः कुर्वती आस्ते भविष्यति। तया प्रेरितोऽहम् अत्र अहं स्वाभिमान समायातः यथार्थतया रसास्वादः करणीयः इति भाग्यवशात् एतादृश चित्रस्य विषये यत्र मम ज्ञानम् अत्यन्तं प्राथमिकं तथापि लोकार्पणार्थं मह्यम् एतादृश सन्दर्भः प्राप्तः इति अहं धन्यं मन्ये। तावदेव जानामि अहं पद्मस्य विषये हिमारविन्द परिमलन्यायः इति शास्त्रे प्रसिद्धिरस्ति। स्वयं कमलं मनोहरम् उपनिषत्सु वेदे हृदय कमलस्य विषये चित्रणमस्ति। हृदय कमलमध्ये इत्यादि रूपेण काव्येषु चित्रणमस्ति। अर्थात् भगवतः आवासस्थानं हृदयम्। हृदयतः निस्सरन्ति शतञ्च एका च हृदयस्य राज्ञः तासां मूर्धानम् अभिनिसृतैका तया ऊर्ध्वमायन् अमृतत्वमेति विश्वङ्गन्या उत्क्रमणे भवन्ति इति उपनिषद्वाक्यम्। चित्रमिदं तादृश आनन्दमय जगतः निर्माणे पोषकं भवेत्। दर्शं दर्शं श्रावं श्रावं जनाः आनन्दतुन्दिलाः भवन्तु। कारणं तु अस्माकं परममित्रवराः गणेशमहाभागाः निर्देशकत्वेन विद्यमानाः अस्माकं मित्रवराः प्रसाद महाभागाः समेषां प्रयत्नवशात् संस्कृतभाषायां विशेषेण कन्नडभाषायां भवेदेव सा अस्माकं मातृभाषा एतादृशं चित्रं निर्मितं। यथार्थतया अरविन्दमेव सुन्दरं। तत्र यदि परिमलस्य आविष्कारो भवति आवाहनं भवति कियत् स्यात् सौन्दर्यम् अरविन्दस्य कमलस्य। तथा हेमारविन्द परिमलन्यायेन इति शास्त्रे यदुच्यते तद्वत् सर्वे रसिकाः आनन्दतुन्दिलाः भवन्तु। समस्तजगद्व्याप्य अस्य चित्रस्य प्रसारो भवतु इति सन्दर्भेऽस्मिन् अहं भवतां समेषां हृदयकमले विद्यमानम् आशयमेव भवतां समेषां भवतीनां च हृदयकमले विद्यमानं भावं प्रकटयन् समाजाय समर्पणं कर्तुं स्वाभिमानोऽस्मि आनन्दितोऽस्मि। ओम स्वस्ति। ओम नमः सदसे ಎಲ್ಲರಿಗೂ ನಮಸ್ಕಾರ। ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷವಾದಂತಹ ಪ್ರಸಂಗ ಇದು। ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ। ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ। ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ। ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್। ಅದರಿಂದ ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾನೆ ನಿಮ್ಮೆಲ್ಲರ ಪರವಾಗಿ। ಅಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು, ಆದರೆ ಮಾಡ್ಕೋಬಹುದು। ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ। ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನು ನೋಡ್ತಾ ಇದ್ದೆ। ಹೀಗಾಗಬೇಕು, ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು, ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂಥವ್ರವರು। ಆದ್ದರಿಂದ ನಿರ್ಮಾಪಕರಾಗಿ ನಾನು ನಮ್ಮ
ನಿರ್ದೇಶಕರಿಗೆ ಮನಃಪೂರ್ವಕವಾದಂಥ ವಂದನೆಗಳನ್ನು ಮತ್ತು ಸಲ್ಲಿಸ್ತಾರೆ. ಇನ್ನು ಈ ಚಿತ್ರದ ಬಗ್ಗೆ ಎರಡು ಮಾತು ಹೇಳ್ಬೋದು. ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ, ನಮ್ಮ ಸೃಷ್ಟಿಯನ್ನು ತಗೊಂಡ್ರೆ ಆರಂಭದಿಂದ ಬ್ರಹ್ಮ, ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತ. ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಈ ಬ್ರಹ್ಮ ಎಲ್ಲಿ ಹುಟ್ಟೋದು? ಕಮಲದಲ್ಲಿ. ಕಮಲಾಸನ ಅಂತಾನೆ ಅವನ ಹೆಸರು. ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿಕಮಲ ಅಂತ. ಇದು ನಮಗೆ ಕಾಣಿಸೋವಂಥದ್ದು ಮೇಲೆ, ಆದರೆ ಇದರ ಅಂತರಾರ್ಥಗಳು, ತಾತ್ವಿಕ ಅರ್ಥಗಳು, ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ. ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರಬಹುದು. ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ, ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ, ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ, ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ, ಹೌದು ತಾನೆ? ಯಾವುದು ಅತ್ಯಂತ ಉತ್ತಮವಾದಂಥ ಪ್ರಶಸ್ತಿ? ಸ್ವರ್ಣ ಕಮಲ. ಅಂದರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಇವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ! ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು. ತುಂಬ ಸಂತೋಷ ಆಯಿತು. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು, ಆದರೆ ಯಾಕೆ ರಾಷ್ಟ್ರೀಯ ಪುಷ್ಪ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು. ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಗೀತ, ನಾಟ್ಯ, ನೃತ್ಯ, ಸಂಗೀತ, ಸಾಹಿತ್ಯ, ಮಂತ್ರ, ತಂತ್ರ, ನಿಮಗೆ ಏನು ಬೇಕು, ರಣಾಂಗಣ, ಕ್ರೀಡಾಂಗಣ, ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ. ಕಮಲ ಪುಷ್ಪವನ್ನು ಪರಿಗಣಿಸಿದ್ದಾರೆ. ಇಷ್ಟೊಂದು ಪ್ರಾಮುಖ್ಯ, ಇಷ್ಟೊಂದು ಸಿಗ್ನಿಫಿಕೆನ್ಸ್, ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಹೇಗೆ ನಮ್ಮವರು ಕಂಡುಹಿಡ್ಕೊಂಡ್ರು? ಅದು ಸುಮ್ಮನೆ ಖಂಡಿತ ಅಲ್ಲ. ಇದರ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ವಿಜ್ಞಾನವಿದೆ. ನಮ್ಮ ದೇಶದಲ್ಲಿ ವಿ ಆರ್ ಎ ಸಿವಿಲೈಸೇಷನಲ್ ಕಂಟ್ರಿ. ಅಂದರೆ ಸಹಸ್ರ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ನಾಗರಿಕತೆ ಇದು, ಸಭ್ಯತೆ, ಸಂಸ್ಕೃತಿ. ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ, ಸೊಗಸು ಎಲ್ಲರಿಗೂ ಗೊತ್ತು, ಆದರೆ ಆ ಸ್ವಾರಸ್ಯವನ್ನ, ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬ ಆಶ್ಚರ್ಯಕರವಾಗಿ ಕಾಣಿಸ್ತು ನನಗೆ. ಆದ್ದರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತೋಷ ಆಗ್ಬೋದು, ಚೆನ್ನಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ. ಇನ್ನೊಂದೇ ಒಂದು ಮಾತನ್ನ ನಾನು ಹೇಳಿ ನಿಲ್ಲಿಸ್ತೀನಿ. ನಾನು ಸಾವಿರಾರು ವರ್ಷಗಳು ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಭ್ಯತೆಯ ಬಗ್ಗೆ, ಭಾರತ ದೇಶದ ಇತಿಹಾಸದ ಬಗ್ಗೆ ಹೇಳ್ಕೊತೀವಿ. ಇದಕ್ಕೆ ಪ್ರೂಫ್ ಇವತ್ತು ಸಿಕ್ಕಿದೆ. ನೋಡಿ, ಮಹಾಭಾರತದಲ್ಲಿ ಪದ್ಮವ್ಯೂಹ ಇದೆ. ಆ ಪದ್ಮವ್ಯೂಹನೇ ಚಕ್ರವ್ಯೂಹ. ದ್ರೋಣ ಪರ್ವದಲ್ಲಿ ಪದ್ಮವ್ಯೂಹದ ಪ್ರಸ್ತಾಪ ಬರುತ್ತೆ. ಅದನ್ನೇ ಪದ್ಮವ್ಯೂಹೋ ಮಹಾರಾಜ ಆಚಾರ್ಯೇಣ ಅಭಿಕಲ್ಪಿತ ಅಂತ ಹೇಳ್ತಾನೆ. ಅದರಲ್ಲಿ ತತ್ರ ಪದ್ಮೋಪಮಾ ರಾಜಾನಃ ತತ್ರ ನಿವೇಶಿತ ಸರ್ವೆ ಅಂತ ಹೇಳ್ತಾರೆ. ಅಂದರೆ ಪದ್ಮವ್ಯೂಹ ಅಂತ ಮಾಡಿ, ಚಕ್ರವ್ಯೂಹ, ಅದರಲ್ಲಿ ಪದ್ಮದ ಆಕಾರದಲ್ಲಿ ಅಲ್ಲಲ್ಲಿ ರಾಜರನ್ನೆಲ್ಲ ನಿಲ್ಲಿಸಿದ್ರು, ಅಂದರೆ ವಾರಿಯರ್ಸ್. ಅಂಥದ್ರಲ್ಲಿ ಸಿಕ್ಕಾಕೊಂಡು ಹೊರಗೆ ಬರೋಕ್ಕಾಗದೇ ಇರೋ ಹಾಗೆ ಅಭಿಮನ್ಯು ವಧೆ ಆಗ್ತಾನೆ. ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮಹಾಭಾರತದ ಕಾಲ ಯಾವುದು? ಇತ್ತೀಚೆಗೆ ಇತ್ತೀಚೆಗೇನೆಲ್ಲ 10-15 ವರ್ಷ ಆಯಿತು ಈ ಮಹಾಭಾರತ ಮತ್ತು ರಾಮಾಯಣನ. ಪ್ಲೀಸ್ ಬೇರ್ ವಿತ್ ಮೀ, ಯಾಕೆಂದರೆ ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ ಅಂತ ಹೇಳ್ತಾ ಇದ್ದೀನಿ. ನಾವು ಪುರಾಣ ಅಂತ ಹೇಳೋದಿಲ್ಲ. ನೋಡಿ, ಪಾಶ್ಚಾತ್ಯರು ನಮ್ಮನ್ನು ಅಧ್ಯಯನ ಮಾಡಿದಂಥವರು, ನಾವು ಅದೃಷ್ಟವೋ ಏನೋ ಒಟ್ಟಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ಅದರಿಂದ ನಮ್ಮ ಕಥೆಯನ್ನು ಅವ್ರು ಹೇಳಿದ್ದಾರೆ. ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ಮತ್ತು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ನೀಲೇಶ್ ವೋಕ್ ಅನ್ನೋರು ಮಹಾಭಾರತದ ಕಾಲವನ್ನು ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನು ಒದಗಿಸಿ ನಿರ್ಣಯ ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧ ನಡೆದಿದ್ದು 5561 BC-ನಲ್ಲಿ. ಇವತ್ತಿಗೆ ಎಷ್ಟಾಯಿತು? 7586 ವರ್ಷ ಆಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ 7000 ಹಿಂದಿನ ವರ್ಷದ. ಇದಕ್ಕೆ ನೀವು ಇದೆಲ್ಲ ನೋಡ್ಬೋದು. ಪ್ರಾಚ್ಯಮ್ ಅನ್ನೋದ್ರಲ್ಲಿ ಅದರ ಸಿನಿಮಾ ಇದೆ, ಅದನ್ನು ನೋಡ್ಬೋದು.
ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ಅವರು ಅಂತ ಹೇಳಿದ್ರೆ, ಈ ವೆದರ್, ಈಗ ನೋಡಿ ಮಹಾಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಕೃಷ್ಣ ನಿರ್ಯಾಣ ಆಗುತ್ತೆ, ಕೃಷ್ಣ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ. ಅದನ್ನ ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಡಾಕ್ಟರ್ SR ರಾವ್ ಅವರು ಮರೀನ್ ಆರ್ಕಿಯಾಲಜಿ, ಸಾಮುದ್ರಿಕ ಉತ್ಖನನ ಶಾಸ್ತ್ರದ ಒಂದು ಮೇರು ಆಗಿದ್ದಂಥವರು. ಇಲ್ಲೇ JP ನಗರದಲ್ಲಿ ಮನೆಯವರದ್ದು. ನಮ್ಮ ಡಾಕ್ಟರ್ SR ರಾವ್ ಅವರು ಆರಂಭಿಸಿದ್ರು 80ರ ದಶಕದಲ್ಲಿ. ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಮಹಾಭಾರತ ಕಟ್ಟು ಕಥೆ ಅಲ್ಲ, ಕಲ್ಪಿತ ಕಥೆ ಅಲ್ಲ, ಬರೀ ಕಥೆ ಅಲ್ಲ ಅಂತ ಸ್ಪಷ್ಟ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಪುರಾಣವನ್ನು, ರಾಮಾಯಣ ಮಹಾಭಾರತವನ್ನು ಬೇರೆ ಬೇರೆ ಹೇಳಿದ್ದಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಂ ಸಮೂಪ ಬ್ರಹ್ಮಯೇತ್ ಅನ್ನೋ ಒಂದು ಮಾತಿದೆ. ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಕ್ಕೆ ಹೆಸರು. ಅದರಿಂದ ಅದನ್ನ ತಪ್ಪಿಸ್ಬಿಟ್ಟು ಅದರ ಬೇರೆ ಬೇರೆ ಏನೋ ಕಲ್ಪಿತವಾದಂತಹ ವಿಚಾರಗಳಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಪೂರ್ಣ ಕಲ್ಪಿತ ಅಂತ ಮಾಡ್ಬಿಟ್ಟಿದ್ರು. ಅದರಿಂದ ಇಟ್ಸ್ ನಾಟ್ ಸೊ. ರಾಮಾಯಣ ಮಹಾಭಾರತ ಎರಡೂ ಕೂಡ ಇತಿಹಾಸ. ಅಂದ್ರೆ ಶ್ರೀಕೃಷ್ಣ ಇದ್ದ, ಕೃಷ್ಣನ ಆಯುಸ್ಸು ಎಷ್ಟು ಅನ್ನೋದನ್ನ ಇವತ್ತು ನೀಲೇಶ್ ಓಕ್ ಹೇಳ್ತಾರೆ. ನೂರಾರು ವರ್ಷಗಳ ಹಿಂದೆನೆ ಆಚಾರ್ಯ ಮಧ್ವರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಕೃಷ್ಣ ಭಗವಂತನ ಮನುಷ್ಯಾಯುಷ್ಯ 120 ವರ್ಷ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಆಧಾರ ಕೂಡ ಅದು ಸಮರ್ಥನೆ ಆಗುತ್ತೆ ಅಂತ ನೀಲೇಶ್ ಓಕ್ ಹೇಳ್ತಾರೆ. ತುಂಬಾ ಅದ್ಭುತವಾಗಿರುವಂಥದ್ದು. ಹೀಗೆ ಇದಕ್ಕಿಂತ ಹಳೆಯದು ಋಗ್ವೇದ. ಇದಕ್ಕಿಂತ ಹಳೆಯದು ಅಂದ್ರೆ ಇನ್ನೂ 2000-3000 ವರ್ಷ ಹೋಗುತ್ತೆ, ಅಂದ್ರೆ 10,000 ವರ್ಷ ಆಗೋಗುತ್ತಲ್ರಿ. ಅವತ್ತಿಂದ ಇವತ್ತಿನವರೆಗೆ ಇತ್ತ ಕೇಳಿದ್ರಿ ಶ್ರೀ ಸೂಕ್ತವನ್ನ, ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ಪದ್ಮ, ಎಲ್ಲ ಪದ್ಮವೇ. ಏನು ವಾಟ್ ಈಸ್ ದಿಸ್ ಸಿಗ್ನಿಫಿಕೆನ್ಸ್, ಇಷ್ಟು ಡಾಮಿನೆಂಟ್ ಉಪಸ್ಥಿತಿ, ಪ್ರೆಸೆನ್ಸ್ ಆಫ್ ಲೋಟಸ್ ಯಾಕೆ ಅನ್ನೋದು ನನಗೆ ಬಹಳ ಬಹಳ ಕಾಡಿದಂಥದ್ದು. ಅದನ್ನೇ ಹಿಡ್ಕೊಂಡು ಜಾಲಾಡಿದ್ರೆ ಅದು ಎಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ತಂತ್ರಮಂತ್ರಗಳಲ್ಲೆಲ್ಲ ಕೂಡ ತತ್ವಶಾಸ್ತ್ರವನ್ನು ಬೋಧಿಸೋದಕ್ಕೂ ಕಮಲವೇ. ಪದ್ಮಪತ್ರಮಿವಾಂಬಸ, ದಿ ಥಿಯರಿ ಆಫ್ ಡಿಟ್ಯಾಚ್ಮೆಂಟ್, ನಮ್ಮ ಕರ್ಮ ಥಿಯರಿ ಏನು ಹೇಳುತ್ತೆ ನಮ್ಮ ಅವರು, ಅದನ್ನು ಕೂಡ ಪದ್ಮದಲ್ಲಿ ಅಷ್ಟು ಸುಲಭವಾಗಿ ಹೇಳ್ತಾರೆ. ಹಾಗಾಗಿ ಇದು ತುಂಬಾ ವಿಶೇಷವಾಗಿರುವಂಥದ್ದು. ಎಲ್ಲದರಲ್ಲೂ ಇದೆ, ಸುಂದರವಾಗಿದೆ, ಇದಾಗಿದೆ, ಪವಿತ್ರವಾಗಿದೆ, ಅರ್ಥಪೂರ್ಣವಾಗಿದೆ, ಸ್ವಾರಸ್ಯಗಳಿಂದ ಕೂಡಿದೆ, ಪ್ರಾಚೀನತೆ ಇದೆ, ಅರ್ವಾಚೀನದಲ್ಲೂ ಕೂಡ ಅದರ ಪ್ರಸಕ್ತಿ ಇದೆ. ಅದರಿಂದ ಈ ಪುಷ್ಪದ ಬಗ್ಗೆ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಾವಿಬ್ಬರು ಕೈ ಹಾಕಿ ಅದಕ್ಕೆ ಇವತ್ತು ಸಿನಿಮಾ ಆಗಿ ನಮ್ಮ ಕಣ್ಣು ಮುಂದೆ ನಿಂತಿರೋದು ನನಗಂತೂ ಬಹಳ ಬಹಳ ಸಂತೋಷಕರವಾದಂತಹ ಪ್ರಸಂಗ. ನಿಮಗೂ ಕೂಡ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಅದರ ತುಣುಕುಗಳನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಿ, ಹೇಗಿದೆ ಅಂತ ನೀವು ಹೇಳ್ಬೋದು. ಆಮೇಲೆ ಒಟ್ಟಿನಲ್ಲಿ 3 ಭಾಷೆಗಳಲ್ಲಿ ಮಾಡಿದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ನೋಡಿ, ಇನ್ನೊಂದು ವಿಚಾರನೂ ಇಲ್ಲಿ ಪ್ರಸ್ತಾಪ ಮಾಡಬೇಕು. ಇದು ಸಂಸ್ಕೃತವನ್ನ ಪ್ರಮೋಟ್ ಮಾಡೋದು. ನಾನು ಸಂಸ್ಕೃತ ಪ್ರೊಫೆಸರ್ ಅಂತ ಹೇಳ್ಬಿಟ್ಟು ಅದೆಲ್ಲ ಅರ್ಥ. ಇದು ಭಾರತೀಯ ವಿಷಯ, ಭಾರತೀಯ ಸಭ್ಯತೆಯ ಮೂಲ, ಅದರ ಸಾರ ಇದು ಕಮಲ ಪುಷ್ಪ. ಅದನ್ನ ಕುರಿತು ನಾವು ಚಿತ್ರ ಮಾಡಿರೋದು. ಇಟ್ ಈಸ್ ನಾಟ್ ಟು ಪ್ರಮೋಟ್ ಸಂಸ್ಕೃತ. ಸಂಸ್ಕೃತ ಆಫ್ ಕೋರ್ಸ್ ಈಸ್ ದೇರ್, ಸಂಸ್ಕೃತದಲ್ಲೇ ಅದೆಲ್ಲ ಇರೋದ್ರಿಂದ ತಾನಾಗಿ ಬರುತ್ತೆ. ಅದರಿಂದ ಅದರ ಪ್ರಧಾನವಾದಂತಹ ಸ್ವಾರಸ್ಯ ಏನಪ್ಪಾ ಅಂದ್ರೆ ಕಮಲ ಪುಷ್ಪದ್ದು. ಇದನ್ನೇ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನೋಡಿ ಪ್ರಪಂಚದಲ್ಲಿ ಒಂದು ಪುಸ್ತಕನೂ ನಾವು ತೋರಿಸ್ತೀವಿ. ದೇರ್ ಆರ್ 7 flowers which have influenced civilizations, different civilizations. ಅದರಲ್ಲಿ ಈಜಿಪ್ಟು ಒಂದು, ಅದರಲ್ಲೂ ಕೂಡ ಕಮಲದ ಉಪಸ್ಥಿತಿ. ಆದರೆ ಈ ರೀತಿಯಾಗಿ ಎಲ್ಲೂ ಇಲ್ಲ. ಮತ್ತೆ ಕಮಲ ಒಂದು ಸಭ್ಯತೆಯನ್ನ, ಒಂದು ಸಂಸ್ಕೃತಿಯನ್ನ ನಿರಂತರವಾಗಿ ಅದನ್ನು ಗಮನಿಸಬೇಕು. 1000 ಋಗ್ವೇದ ಕಾಲದಿಂದ ಇವತ್ತಿನವರೆಗೂ ಸಹಸ್ರ ವರ್ಷಗಳವರೆಗೆ ಅದು ತನ್ನ ಒಂದು ಸ್ವಾರಸ್ಯವನ್ನು ಉಳಿಸ್ಕೊಂಡಿದೆ, ಪ್ರಾಧಾನ್ಯವನ್ನು, ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಇದಕ್ಕೆ ನಿಜವಾಗ್ಲೂ ಕೂಡ ನಾವು ನಮೋ ನಮಃ ಅಂತ ಅನ್ಬೇಕು ನಮ್ಮ ಪ್ರಾಚೀನರ ಈ ಪರಿಕಲ್ಪನೆಗೆ. ಯಾಕೆ ಅಂತ ಅದರಲ್ಲಿ ಕೆಲವು ಅವರೇ ಅದಕ್ಕೆ ಇದನ್ನು ಮಾಡ್ಕೊಂಡ್ರು ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದೆ. ಅದೆಲ್ಲ ನಾನು ಇಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಬಾಟ್ನಿ ಪ್ರೊಫೆಸರು ಅದಕ್ಕೆ ಉದಾಹರಣೆಗಳನ್ನ ಇದನ್ನು ಕೊಟ್ಟಿದ್ದಾರೆ. ನಾನು ಅವರನ್ನೇ ಕರೆದು ನೀವು ಮಾಡ್ಬೇಕು ಸರ್ ಅಂತ. ಶಿಲ್ಪಶಾಸ್ತ್ರದಲ್ಲಿ ಕಮಲ ಹೇಗೆ ಅಳ್ಕೊಂಡಿದೆ, ಎಲ್ಲ ಆವರಿಸ್ಕೊಂಡಿದೆ ಅನ್ನೋದನ್ನ GL ಭಟ್ರು ಅವರೇ ತೋರಿಸ್ತಾರೆ, ಶಿಲ್ಪಗಳನ್ನು ತೋರಿಸ್ತಾ. ಹೀಗಾಗಿ ಇದು ಅತ್ಯಂತ ಆಶ್ಚರ್ಯಕರವಾದಂತಹ, ಸಂತೋಷಕರವಾದಂತಹ, ನಿರಂತರವಾಗಿ ಅವತ್ತಿಂದ ಇವತ್ತಿನವರೆಗೂ ತನ್ನ ಉಪಸ್ಥಿತಿಯನ್ನು ಉಳಿಸ್ಕೊಂಡಿರುವಂತಹ ಅದ್ಭುತವಾದಂತಹ ಪುಷ್ಪ ಕಮಲ ಪುಷ್ಪ. ಇದು ನಮ್ಮ ದೇಶದ ಆತ್ಮಸ್ವರೂಪ. ಅದಕ್ಕೋಸ್ಕರವಾಗಿ ನಮ್ಮ ಗೌರವವನ್ನು ನಾನು ಕಮಲ ಪುಷ್ಪದ ಪದತಲದಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ, ಈ ಚಿತ್ರದ ರೂಪವಾಗಿ ನೋಡಿ. ಧನ್ಯವಾದಗಳು.
ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮವಾಗಿ ಹೇಳಲೇಬೇಕು. ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರುಗಳಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಪ್ರಾಯ ದೊಡ್ಡ ಪಟ್ಟಿಯಾದಿತ್ತು. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ತರೂಹು ಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ. ಈ ಥರ ಪತ್ರಕರ್ತ ಮಿತ್ರರಿಗೆ ಗೊತ್ತು. ಮರುತ್ತಾಗಿ ಅಂದರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ, ಸೃಜಿಸಬಲ್ಲ, ಆದರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬಲ್ಲರು ಅಂತಿದೆ ಸುಭಾಷಿತ. ಹಾಗೆ ಮರಗಳು ಪುಷ್ಪವನ್ನೇನೋ ಸೃಜಿಸ್ಬಿಡುತ್ತೆ, ಆದರೆ ಅದರ ನಿಜ ಸೌರಭವನ್ನ ಮರುತ್ ಅಂದರೆ ಗಾಳಿ, ಆ ಥರದಲ್ಲಿ ಗಾಳಿ ಅರ್ಥ ಬೇರೇನೂ ಅಲ್ಲ. ಮರುತ್ ಆ ಥರದಲ್ಲಿ ಈ ಪದ್ಮಗಂಧಿ ಸುಗಂಧ ಇದೆಯಲ್ಲ, ಇದರ ಪದ್ಮ ಸಂಬಂಧಿ ಅಂತ ಈ ಅಡಕ ಇದೆಯಲ್ಲ, ಇದನ್ನ ತಾವೆಲ್ಲರೂ ಶ್ರೀಸಾಮಾನ್ಯನಿಗೆ, ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ, ಮಾಡಲಿ ಅಂತ. ಮಿಕ್ಕಿದ ಹಾಗೆ ಇಂಥದೊಂದು ಭವ್ಯವಾದ ದಿವ್ಯವಾದ ಕಲ್ಪನೆಯನ್ನು ಇಂಥದ್ದು ಆಗಬೇಕು, ನಮ್ಮ ನೆಲದ ಅಸ್ಮಿತೆಯನ್ನು ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರಿಗೆ ಪ್ರಥಮ ಮತ್ತೊಮ್ಮೆ ನಾನು ಬಾಗಿದ ಶ್ರೀರಾಮ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ಇದು ಸಾಧ್ಯವಾದದ್ದು ಅವರ ಆ ಅಧಿಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಉತ್ತರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಹಾಗೆ ಆಗಬೇಕು ಅಂತಂದಾಗ ಇದರ ಹಿಂದಿನ ಇರುವ ಅಷ್ಟು ಶ್ರಮವನ್ನು ಅವರು ಹೆಗ್ಲ ಮೇಲೆ ಹೊತ್ಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು. ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊದಲಿಗೆ ನಾನು ಅವರಿಗೆ ಅರ್ಪಿಸ್ಬಿಡ್ತೇನೆ. ಈ ಚಿತ್ರದ ನಾನು ಈ ತಂಡವನ್ನು ಅಷ್ಟೇ ಪರಿಚಯಿಸೋ ಕೆಲಸ ಮಾಡ್ತೇನೆ. ಮಿಕ್ಕೆಲ್ಲರೂ ತಾವೆಲ್ಲರಿಗೂ ನೋಡೇ ಇದ್ದೀರಿ. ನನ್ನ ಬಹುಕಾಲದ ಒಡನಾಡಿ ಮತ್ತು ಛಾಯಾಗ್ರಾಹಕರಾದಂಥ ಮನು ಯಾಪ್ಲ ಅವರು, YBR ಮನು ಅಂತ, ಅನುಗಾಲದ ಒಡನಾಡಿ ನಾಗೇಶ್ ಸಂಕಲನ ಮಾಡಿದಂಥವರು. ಮೈತ್ರೇಯಿ ಶುಭಂ ಕರೋತಿ ಗುರುಕುಲ, ಇಲ್ಲಿ ಪಕ್ಕದಲ್ಲಿ ಮಹಾಪದ್ಮರು ಕೂತಿದ್ದಾರೆ. ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ. ಗುರುಕುಲದ ಅಧ್ವರ್ಯರಾಗಿ ಕಾಮಕರಿದ್ದಾರೆ. ಈ ಚಿತ್ರದಲ್ಲಿ ನಟಿಸೋದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ, ಹಿನ್ನೆಲೆ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆರ್ ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರ ಸುಪುತ್ರೋ ಕುಲದೀಪಕನವಾಗಿ ದೀಪಕರು ಡಾಕ್ಟರ್ ರಂಗ ಸಂಗೀತದಷ್ಟೇ ಅಲ್ಲದೆ ಉಭಯ ಗಾನಗಾರುಡಿಗ, ಸಂಗೀತದ ಮೇರು ಅಂಥ ಪರಮಶಿವನ್ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ IIT ಪ್ರೊಫೆಸರ್ ಸಹ, ಕೆನಡಾ ನಿವಾಸಿ. ಆದರೂ ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಯಾವಾಗಲೂ ಜೊತೆಗೂ ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಶ್ರಾವ್ಯವಾದಂತಹ ಸ್ವರವನ್ನು ನೀವು ಗಮನಿಸಿದ್ದೀರಿ, ಕೇಳಿದ್ದೀರಿ. ಅದು ಸ್ವರ ಸಾಧನೆ ಮಾಡಿಕೊಟ್ಟಂಥವರು ಶಂಕರ ಶಾನುಭಾಗರು, ಮಹಾಮತಿ. ಅವರಿಗೆ ನಾನು ವಂದನೆಯನ್ನು ಅರ್ಪಿಸಬೇಕಾಗಿದೆ. ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ. ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ದರೂ ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ ನನಗೆ. ಮಹಾಪದ್ಮ ಈಕೆ ಹೆಸರು. ಈಕೆ ನಡೆಸಿದಂಥ, ಈಕೆ ಕೊಟ್ಟಂಥ ಸಹಕಾರ ಮತ್ತು ಇಡೀ ಗುರುಕುಲ ಕೊಟ್ಟಂಥ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ. ಆಕೆ ಜೊತೆಗಾರರೆಲ್ಲರೂ ಅಲ್ಲಿದ್ದಾರೆ. ಎಲ್ಲರಿಗೂ ಅವಕಾಶ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆ ಎಲ್ಲರಿಗೂ ನಾನು ಆಭಾರವನ್ನು ವ್ಯಕ್ತಪಡಿಸ್ತೇನೆ. ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು, ಇವರು ಈಗ ಬಹುಭಾಷಾ ತಾರಿಯಾಗಿ ನಿಲ್ಲಿಸ್ತಾ ಇದ್ದಾರೆ. ಇವರು ಸಹ ಈ ಪ್ರಮುಖ ಪಾತ್ರವನ್ನು ಈ ಪದ್ಮನಿಧಿಯಲ್ಲಿ ಮಾಡಿದ್ದಾರೆ. ಮತ್ತು ಮುರಳೀಧರು ಪ್ರೊಫೆಸರ್ ಅವರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಸಂಸ್ಕೃತ ಬೋಧಕರು. ಅದರ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವೇನು ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವ್ರು. ಇದಿಷ್ಟು ಸಂಕ್ಷೇಪ ಪರಿಚಯ. ಕೆಲವು ಸಮಯ ಕಡಿಮೆ ಇರೋದ್ರಿಂದ ಎರಡು ಮಾತುಗಳನ್ನ ಹಾಕೋದು ಸಾಧ್ಯ ಇದೆ ಅಂತ ಒಂದು ಆರಂಭ ಮಾಡೋಣ. ಏನಾದ್ರು ಹೇಳೋದಿಲ್ಲ ಹೇಳಿ ಮಾತಾಡಿ. ನಾಗೇಶ್ ಅಭ್ಯಾಮ್ ಈಗಾಗಲೇ ಒಂದು ಕ್ಲಾಸಲ್ಲ ಇದು ಅಂತ ಹೇಳಿ, ಆದರೆ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಕರ್ತ ಕಾರಯಿತ ಚೈವ ಪ್ರೇರಕಶ್ಚಾನುಮೋದಕ ಅಂತ ಹೇಳಿ. ಅದೇ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದ್ರೆ ಕರ್ತರು ಕಾರಯಿತರು ಎಲ್ಲ ಬೇಕಾಗತ್ತೆ. ಅದಕ್ಕೆ ಕರ್ತೃಗಳಾಗಿ ನಮ್ಮ ಲೀಲಾ ಭಗಿನಿಯವರು, ಹಾಗೆ ಕಾರಯಿತರಾಗಿ ನಮ್ಮ ಸುಜೇಂದ್ರ ಪ್ರಸಾದ್ ಅವರಿದ್ದಾರೆ. ಹಾಗೆ ಎಲ್ಲ ಅನುಮೋದಕರು, ಪ್ರೇರಕರು ಎಲ್ಲ ಇಲ್ಲಿದ್ದೀರಿ. ಅವ್ರು ಹೇಳಿದ ಹಾಗೆ ಗುರುಕುಲದ ಒಂದು ಹಿನ್ನೆಲೆಯಲ್ಲಿ ಒಂದು ಚಿತ್ರವನ್ನು ಮಾಡಬೇಕು ಅಂತ ಅವರು ಮನಸ್ಸಿಗೆ ತೆಗೆದುಕೊಂಡಾಗ ಗುರುಕುಲಗಳು ಬೇಕಲ್ಲ. ಆ ಗುರುಕುಲದ ಒದಗಿ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ, ನಮ್ಮ ಶುಭಂ ಕರೋತಿ ಮೈತ್ರೇಯಿ ಗುರುಕುಲ ಬಹಳ ಯಾವುದೇ ಸೆಟ್ ಹಾಕದ್ದೇನೆ ಶುಭಂ ಕರೋತಿ ಗುರುಕುಲದಲ್ಲೇ ಸಚಿತ್ರವಾಗಿ ನಿರ್ಮಾಣ ಆಗಿದೆ. ಹಾಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ. ಹಾಗೆ ನಮ್ಮೆಲ್ಲ ಛಾತ್ರರು ಕೂಡ ಯಾರು ನಟರಲ್ಲ ಅಲ್ಲಿ. ಹಾಗೆ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾರು ಕೂಡ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಒಂದು ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿದ್ದೇವೆ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಬಹಳ ಖುಷಿಯ ವಿಚಾರ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಭಾರಿಗಳಾಗಿರ್ತಾರೆ. ಧನ್ಯವಾದ. 30 ವರ್ಷದಿಂದ ಮೈತ್ರೇಯಿ ಗುರುಕುಲವನ್ನು ನಡೆಸ್ತಾ ಇದ್ದಾರೆ. ಶುಭಂ ಕರೋತಿ ಮೈತ್ರೇಯಿ ಗುರುಕುಲ. ಲೀಲಾ ಅವರು ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಯುಗಕ್ಕೆ ಕರ್ಕೊಂಡು ಹೋದರು. 7000 ವರ್ಷದ ಹಿಂದಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು, ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ, ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಿ ಆಗಿದ್ದು ಬಹಳ ಸಂತೋಷದ ಸಂಗತಿ. ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ನಮ್ಮ
ತುಂಬ ಅದ್ಭುತವಾದಂಥ ಪದೇ ಪದೇ ಹೇಳ್ತಿರ್ತೀನಿ, ಇದು ಮನೆ ಫ್ಯಾಮಿಲಿ ಅಫೇರ್ ಥರ. ನನಗೆ ಕುಟುಂಬದಲ್ಲಿ ಒಂದು ಹಬ್ಬ ನಡೆದ್ರೆ ಹೇಗೆ ಗಣಪತಿ ಹಬ್ಬ ಅಂತ ಆದರೆ ಒಬ್ಬರು ತೋರಣ ತರ್ತಾರೆ, ಇನ್ನೊಬ್ಬರು ಏನು ತರ್ತಾರೆ, ಒಂದು ಬಾಳೆಕಂದು ತರ್ತಾರೆ, ಎಲ್ಲ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬ ಚೆನ್ನಾಗಿ ಎಲ್ಲ ಸೇರಿ ಹಬ್ಬ ಹೇಗೆ ಮಾಡ್ತೀವಿ ಹಾಗೆ. ಯಾಕೆಂದರೆ ನಮ್ಮ ತಂದೆಯವರ ತುಂಬ ಹಿಂದೆ 15 ವರ್ಷ ಇರ್ಬೋದು, ನಾನು PhD ಮಾಡ್ತಿದ್ದೆ ಟಾಟಾ ಇನ್ಸ್ಟಿಟ್ಯೂಟ್. ಅವಾಗ ಅವ್ರ ಕಚೇರಿನ ಪ್ರೊಫೆಸರ್ ಲೀಲಾ ಅವ್ರ ಮನೆಯಲ್ಲಿ ನಡೆಸಿದ್ರು. ಒಂದು ಗಣೇಶ್ ಅವರೆಲ್ಲ ಬಂದಿದ್ರು. ನಾನು ಅವಾಗ ಅವರನ್ನು ನೋಡಿದ್ದೆ. ಅವರು ಎಷ್ಟು ವಿದ್ವತ್ ಇದೆಯೋ ಆ ವಿದ್ವತ್ ಜೊತೆಗೆ ಅಷ್ಟೇ ಕಡ್ಡಿ ತುಂಡಾಗಿ ಮಾತಾಡಿದ್ರು ಅವತ್ತು. ಯಾವಾಗಲೂ ಅದನ್ನ ನೆನೆಸ್ಕೊತೀನಿ. ಅವ್ರು ಹಿಂದೆ ಮುಂದೆ ಮಾತಾಡೋರಲ್ಲ, ಸತ್ಯ ಏನಿದೆ ಅದನ್ನು ಹಾಗೆ ಹೇಳ್ಬಿಡೋರು. ಅವಾಗೇದೋ ಒಂದು ಅಡ್ಮಿರೇಷನು ಭಯ ಎರಡೂ ಅವ್ರ ನನಗೆ. ಅದಾದಮೇಲೆ ಸುಚೇಂದ್ರ ಪ್ರಸಾದ್ ಅವರಂತೂ ನಮ್ಮ ತಂದೆಗೆ ತಮ್ಮ ಇದ್ದ ಹಾಗೆ ಅಂತ ಅದನ್ನು ಹೇಳಬೇಕು. ಕೋವಿಡ್ ಅಲ್ಲಿದ್ದಾಗ ಅಷ್ಟದ್ದು ತುಂಬ ದೊಡ್ಡ ಆರ್ಟಿಸ್ಟು ಎಲ್ಲ ಒಬ್ಬ ಕಲಾವಿದರು ಫೋನ್ ಮಾಡ್ತಿರ್ಲಿಲ್ಲ. ಅವ್ರು ಮಾತ್ರ ಅವಾಗವಾಗ ಕೇಳಿ ಪರ್ಮಂಡ್ ಅವರೇ ನಿಮ್ಗೆ ಏನಾದರೂ ಬೇಕಾ ಅಂತ ವಿಚಾರಿಸ್ತಿದ್ದಂಥವ್ರು. ಹಾಗಾಗಿ ನಮ್ಮನೆ ಕೆಲಸ ಅಂತ ನಾನು ಮಾಡಿದೆ. ನಮಸ್ಕಾರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕ ಬಂದಿದ್ದಾರೆ, ಶೀರ್ಷಿಗೀತೆ ಅದು ಹೇಳ್ತಿದ್ದಾರೆ. ಪದ್ಮಿನಿ ಅಕ್ಕ ಬಂದಿದ್ದಾರೆ. ನಮ್ಮ ಮೈತ್ರಿ ಪ್ರತಿಷ್ಠಾನದು ಸಂಸ್ಕೃತ ಮತ್ತು ಸಂಸ್ಕೃತಿ ಪ್ರತಿಷ್ಠಾನದ ಗಣಪತಿ ಹೆಗಡೆ ಅವರು ಬಂದಿದ್ದಾರೆ. ಮತ್ತೆ ಮಾತಾಜಿ ಗೌರಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಇವರೆಲ್ಲ ಸಿನಿಮಾದ ಭಾಗವಾಗಿ ಸಹ ಇಲ್ಲಿ ಸ್ಥಳಾವಕಾಶ ಎಲ್ಲ ತಿಳ್ಕೊತಿರೋ ಹೊರತು. ಆಮೇಲೆ ಅಯೋಧ್ಯೆಯ ರಾಮಮೂರ್ತಿಯನ್ನ ಅಡಿಗರು ಬಂದಿದ್ದಾರೆ. ಹೌದು, ಬಂದಿದ್ದಾರೆ. ಮತ್ತೆ ಅಯೋಧ್ಯೆಯ ರಾಮಮೂರ್ತಿನವರು ಮತ್ತೋರ್ವ ಪರ್ಯಾಯ ರಾಮಲಲ್ಲಾ ಮೂರ್ತಿ ಅಂಕಿದ್ದಂತ GL ಭಟ್ರು ಬಂದಿದ್ದಾರೆ. ಅನೇಕ ವಿದ್ವಾಂಸರು ನೋಡ್ತೇನೆ ನಾನು. ಬಾಲಕೃಷ್ಣ ಭಟ್ರು ಅಲ್ಲಿ ಅವಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಮೈಸೂರಿನಿಂದ ಬಂದಂತ ಬಾಲಕೃಷ್ಣ ಭಟ್ರಿದ್ದಾರೆ. ನೀವೇ ತಾವು ನಮಸ್ಕಾರ ತಮ್ಮದು. ಪ್ರಸನ್ನ ವೈದ್ಯರು ಬಂದಿದ್ದಾರೆ. ಹಾಡುಗಾರಿಕೆ ಮಾಡುವಂತ ಅನಿಲ್ ಅಂಬಾರಿ ಅವರು ಬಂದಿದ್ದಾರೆ. ಈ ದಿವಸ ಆಕಾಶವಾಣಿಯವರು ನಮ್ಮ ಸುಮತಿ ಅಕ್ಕ ಅನಿಲ್ ಅಂಬಾರಿ ಬಂದಿದ್ದಾರೆ. ಹೇಳಿದೆ ಸುಮತಿ ಅಕ್ಕ ಇವತ್ತು ಇದನ್ನೆಲ್ಲ ನಮಗೆ ಸಮನ್ವಯ ಮಾಡ್ತಾ ಇದ್ದಾರೆ. ಹೀಗೆ ಬಹಳ ಒಳ್ಳೆಯ ಕುಟುಂಬ ಇದು. ಈ ಕುಟುಂಬದಲ್ಲಿ ನಮ್ಮಲ್ಲಿ ಜೊತೆಗೂಡಿ ಗಾಯನವನ್ನು ಪ್ರಸ್ತುತಪಡಿಸಿದಂಥ ಮತ್ತೆ ಇದನ್ನ ಎತ್ತರವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದಂತಹ ಶಾನ್ ಭಾಗರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಅಧೋಗತಿಗೆ ಇಳಿತಾ ಇದ್ದಾಗ ಚಲನಚಿತ್ರರಂಗದಿಂದ ದೂರವಾಗಿದ್ದೆ ನಾನು. ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು ಸಹಿತ ಸಾಹಿತ್ಯ ಸರಿ ಇಲ್ಲ ಅಂತೇಳಿ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂಥವನು. 15-20 ವರ್ಷ ದೂರ ಇದ್ದವನನ್ನ ಪದ್ಮಗಂಧಿ ಮತ್ತೆ ಸೆಳೀತು. ಒಂದು ಬೆಳಗ್ಗೆ ಅವರ ಕರೆ ಬಂತು, ಹಾಡಬೇಕು ತಾವು ಅಂದಾಗ ನಾನು ಹೇಳಿದೆ, ಸದಭಿರುಚಿಯ ಯಾವ ಗಾಯನಾದರೂ ನಾನು ಮಾಡ್ತೇನೆ, ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ ಅಂತ ಹೇಳಿ. ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಈ ಥರದ 100 ಚಿತ್ರಗಳು ಬರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಚಲನಚಿತ್ರರಂಗ ಇನ್ನೂ ಎತ್ತರಕ್ಕೆ ಏರಲಿ, ಸದಭಿರುಚಿ ಎಲ್ಲರಲ್ಲೂ ಮೂಡಲಿ ಅಂತ ಹಾರೈಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಪದ್ಮಗಂಧಿಯ ಗಾನ ಪರಿಮಳವನ್ನ ಪಸರಿಸಿರುವಂತಹ ಇಬ್ಬರು ಅಶ್ವಿನಿ ದೇವತೆಗಳು ಇಟ್ಕೋತಿದ್ದಾರೆ, ಒಬ್ಬರ ಕಡೆ ಒಬ್ಬರ ಕಡೆ. ಶ್ರೀ ಗುರುಭ್ಯೋ ನಮಃ. ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು, ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು. 2 ವಿಚಾರವಾಗಿ ನಾನು ತುಂಬ ತಿಳ್ಕೊಂಡೆ. ಮೊದಲನೇದು ಅಭಿನಯ, ಚಲನಚಿತ್ರ ಹೇಗಿರುತ್ತೆ, ಛಾಯಾಗ್ರಹ ಹೇಗೆ ಮಾಡ್ತಾರೆ ಅಂತ. 2ನೇದು ಕಮಲ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡೆ ಅಂದರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ. ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಪರಿಪೂರ್ಣ ಚಂದ್ರಶೇಖರರು ಈಗ ಬಹುಭಾಷಾ ನಟಿ. ತೆಲುಗು, ಮಲಯಾಳ, ಕನ್ನಡ, ಹಿಂದಿ ಹೀಗೆ ಅನೇಕ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದರು. ಪರಿಪೂರ್ಣರು ಗುರುಮಾತೆಯಾಗಿ ಈ ಚಿತ್ರ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಕೊಟ್ಟದ್ದಕ್ಕಿಂತ ಈ ಸಿನಿಮಾದಿಂದ, ಈ ತಂಡದಿಂದ ನಾನು ಕಲಿತದ್ದು ತುಂಬಾ ಇದೆ. ಮತ್ತೊಮ್ಮೆ ನಾವು ಈ ಸಿನಿಮಾಗೆ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ. ಇಲ್ಲಿ ಕೆಲವರು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋ ತರ ಇದೆ. ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ. ನಾನು ಗುರುಮಾತೆಯಾಗಿ ಇದ್ರಲ್ಲಿ ನಟಿಸಿದ್ದೇನೆ. ಬಟ್ ಈ ಸಿನಿಮಾದಲ್ಲಿ, ಈ ತಂಡದಲ್ಲಿ
ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವನ್ನ ಮಾತಾಡ್ತಾರೆ ನಿರರ್ಗಳವಾಗಿ. ನನ್ಗೆ ಅದೆಲ್ಲ ಬರ್ತಾ ಇರ್ಲಿಲ್ಲ. ಇವ್ರ ಹತ್ರ ನಾನು ಕೇಳ್ತಾ ಇದ್ದೆ, ಮಕ್ಕಳ ಹತ್ರ ಎಲ್ಲ ಇದನ್ನ ಹೇಗೆ ಹೇಳೋದು, ನನ್ಗೆ ಎಲ್ಲಿಯೂ ನೀನ್ ದೊಡ್ಡವಳು ನಾವು ಚಿಕ್ಕವರು, ನಮ್ಮ ಹತ್ರ ಕಲಿತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನನ್ಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ. ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನ್ಗೆ ಹೇಳಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ. ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು. ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಧನ್ಯವಾದಗಳು. ಚಂದದ ಚಿತ್ರ ಮಾಡಿದ್ದೀರಿ, ಆದರೆ ನನ್ನ ಗಾಯನ ನಮ್ಮ ಸಭಾಪತಿಭ್ಯಶ್ಚ ಸೋತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾಃ ಸರ್ವಯತ್ನಾಃ ಫಲಂತಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಅವಾಗ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ. ಆ ರೀತಿ ನಮ್ಮ ಡಾಕ್ಟರ್ SR ಲೀಲಾ ಅವರಲ್ಲಿರತಕ್ಕಂತಹ ಒಂದು ಉತ್ಸಾಹ ಒಂದು ಪದ್ಮದ ಬಗ್ಗೆ ಕೂಡ ಒಳ್ಳೆಯ ಚಿತ್ರವನ್ನ ಮಾಡೋದಕ್ಕಾಗತ್ತೆ ಎಂಬುದನ್ನು ನಮಗೆ ನಿರೂಪಿಸಿ ತೋರಿಸಿದೆ. ಒಂದು ಸುಟ್ಟ ಅಯಸ್ಕಾಂತದ ಮೇಲೆ ಒಂದು ತೊಟ್ಟಿನ ನೀರು ಬಿದ್ದರೆ ಅದು ಆ ಕ್ಷಣದಲ್ಲೇ ಅದು ಸಂಪೂರ್ಣವಾಗಿ ಎವಾಪರೇಟ್ ಆಗುತ್ತೆ. ಅದೇ ಆ ನೀರಿನ ತೊಟ್ಟು ಒಂದು ಕಮಲದ ಎಲೆಯ ಮೇಲೆ ಬಿದ್ದರೆ ಅದು ಮುತ್ತಿನ ಹಾಗೆ ಕಾಣಿಸುತ್ತೆ. ಅದೇ ನೀರಿನ ತೊಟ್ಟು ಸ್ವಾತಿ ನಕ್ಷತ್ರದ ದಿನ ಒಂದು ಕಪ್ಪೆ ಚಿಪ್ಪಲ್ಲಿ ಬಿದ್ದರೆ ಅದು ಒಂದು ಒಳ್ಳೆಯ ಮುತ್ತಾಗುತ್ತೆ. ಡಾಕ್ಟರ್ SR ಲೀಲಾ ಅವರ ಭಾವನೆ ಎಂಬತಕ್ಕಂತಹ ಒಂದು ಬಿಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಮಸ್ತಿಷ್ಕ ಎಂಬತಕ್ಕಂತಹ ಕಪ್ಪೆ ಚಿಪ್ಪಲ್ಲಿ ಬಿದ್ದು ಎಲ್ಲರ ಸಹಕಾರದ ಮುಖಾಂತರ ಅಲ್ಲಿ ಪದ್ಮಗಂಧಿ ಎಂಬತಕ್ಕಂತಹ ಒಂದು ಉತ್ತಮ ಮುತ್ತಿನಂತ ಇರತಕ್ಕಂಥ ಚಿತ್ರದ ನಿರ್ಮಾಣ ಆಗಿದೆ. ಆ ಒಂದು ಚಿತ್ರವನ್ನ ನಾವೆಲ್ಲರೂ ಕೂಡ ಉತ್ಸಾಹದೊಂದಿಗೆ ವೀಕ್ಷಿಸಿ ಇನ್ನ ಹಲವಾರು ಜನರು ಇದೇ ರೀತಿ ಉತ್ಸಾಹದೊಂದಿಗೆ ನೋಡತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಈ ಒಂದು ಚಿತ್ರದ ವಿಜಯಕ್ಕೆ ನಾವೆಲ್ಲರೂ ಕೂಡ ಕಾರಣೀಕರ್ತರಾಗಬೇಕೆಂಬುದಾಗಿ ನಿಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಪದ್ಮಬಂಧ ಮಾಡಲಾಗಿದೆ. ಚಿತ್ರದಲ್ಲಿ ಬಹುಶ್ರುತವಾದಂತಹ ರಾಷ್ಟ್ರಮನ್ನೇ ಪಡೆದಂತಹ ಅವಧಾನಿಗಳು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ದೊಡ್ಡ ಒಂದು ಬರಲಿಲ್ಲ, ಅವರೆಲ್ಲರೂ ತಮ್ಮ ಶುಭಾಶಂಸನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅವಧಾನ ಪ್ರಕ್ರಿಯೆಯಲ್ಲಿ ಬಾಲಕೃಷ್ಣ ಭಟ್ರು ಸೇರಿದ ಹಾಗೆ ರಂಜಿತಾ ಅಕ್ಕ ಮತ್ತು ವಿದುಷಿ ಸಹ ಜೊತೆಗಿದ್ದರು, ಶಶಿಕಿರಣ್ರಿದ್ರು, ಈ ಎಲ್ಲ ಅನೇಕ ವಿದ್ವಾಂಸರು ಇಲ್ಲಿದ್ದಾರೆ. ಆಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮುದ್ರಕರಾರ್ಜಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸುಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ. ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ SR ಲೀಲಾ ಅವರ ಸಹಕಾರದೊಂದಿಗೆ ಈ 2 ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು. ಒಂದು ಮಾತು, ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ, ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ. ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆ ಎಂದು ನಾವು ಭಾವಿಸ್ತೇವೆ. ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ, ಸಂಸ್ಕೃತ ಭಾರತೀಯ ಅನುಗ್ರಹದ ಶ್ರೀರಕ್ಷೆ ಇದರ ಹಿಂದೆ ಇರುವಲ್ಲಿ ಕೂಡ ನಿರಂತರವಿರಲಿ. ಈ ದಾರಿಯಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ರಾಮನನ್ನು ಪ್ರಾರ್ಥಿಸ್ತಾ ಇದರ ಹಿಂದೆ ಶ್ರಮಿಸುವ ಎಲ್ಲರಿಗೂ ಕೈ ಜೋಡಿಸದ ಎಲ್ಲರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಿ. ನಿರ್ಮಾತರು ಸಾಲಿಯಾರು ಶಂಕರ್ ಶಾನ್ ಭಾಗವತ್ ಗಾಯಕರು, ಮೊಬೈಲ್ ಡೌನ್ ಮಾಡ್ತೀರಾ ಬರಲ್ಲ. ಶುಭಂ ಕರೋತಿ ವೈತ್ರಿ ಗುರುಕುಲ.
ಎಲ್ಲ ವಿದ್ವಾಂಸರು ಎಲ್ಲ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಪಾಲ್ಗೊಂಡವರೆಲ್ಲ ಬಂದಿದ್ದಾರೆ, ಹಿರಿಯ ಪತ್ರಕಾರ ಎಲ್ಲ ಮಿತ್ರರು ಇಲ್ಲಿದ್ದಾರೆ. ಶ್ರೀನಿವಾಸ